ಪೈಲ್ಸಲ್ಲಿ ಮೇನ್ ಮೂಲಂಗಿ ಮಜ್ಜಿಗೆ ಎರಡು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅದು. ಮೂಲಂಗಿ ಮಜ್ಜಿಗೆ. ಮೂಲಂಗಿ ಹೆಂಗಿರ್ಬೇಕು ಅಂದರೆ ಫ್ರೆಶ್ ಮೂಲಂಗಿ ಇರಬಾರ್ದು. ಹಸಿ ಮೂಲಂಗಿಯಲ್ಲಿ ಒಂದು 3-4 ದಿನ ಆದಮೇಲೆ ಸ್ವಲ್ಪ ಸುಕ್ಕಿಟ್ಟಿರುತ್ತಲ್ಲ, ಸ್ವಲ್ಪ ಹಿಂಗೆ ಬತ್ತಿರುತ್ತೆ ನೋಡಿ. ಹಾಂ, ಮೊಸರಲ್ಲೂ ಮಿಕ್ಸ್ ಮಾಡಿಕೊಂಡು ಓಯಸ್ ಆ ಥರನೂ ಮಾಡೋದು. ಒಟ್ಟು ಸಲಾಡ್ಸ್ ಥರ ತಿನ್ನಬೇಕು ಒಂದು. ಮತ್ತು ಮಜ್ಜಿಗೆ ದಿನಕ್ಕೆ 2-3 ಗ್ಲಾಸ್ ಮಜ್ಜಿಗೆ. ಆಮೇಲೆ ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು. ಅದಾದಮೇಲೆ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ಮೊಳಕೆ ಬರ್ಸಿದ ಕಾಳು, ಸೊಪ್ಪು, ತರಕಾರಿ ಅದನ್ನೆಷ್ಟು ಬಳಸ್ತೀರ ಅಷ್ಟು ಒಳ್ಳೆಯದು. ಸೊ ಇವೆರಡು ಫಾರ್ಮುಲಾ ಇದೆ ಆಯುರ್ವೇದದಲ್ಲಿ, ಸಾವಿರಾರು ವರ್ಷಗಳಿಂದ ಹೇಳಿದೆ. ಮೂಲಂಗಿ ಮತ್ತು ಹಸಿ ಮೂಲಂಗಿ ಮತ್ತು ಮಜ್ಜಿಗೆ ಇವೇ ಬೆಸ್ಟ್ ಟ್ರೀಟ್ಮೆಂಟು. ಇದ್ರ ಜೊತೆಗೆ ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು. ನಾನ್ ವೆಜ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ನಾನ್ ವೆಜ್ ಕಂಪ್ಲೀಟ್ ನಿಲ್ಲಿಸ್ಬೇಕಾಗುತ್ತೆ. ನಾನ್ ವೆಜ್ಜಲ್ಲಿ ಅಂದರೆ ಬರೀ ಪ್ರೋಟೀನ್ ಇರುತ್ತೆ, ತರಕಾರಿಗಳಲ್ಲಿ ನಾರಿನಂಶ ಇರುತ್ತೆ. ಆಮೇಲೆ ಮೋಷನ್ಗೆ ಕೂತ್ಕೊಂಡು ತಿಣಗಬಾರ್ದು ಅಷ್ಟೇ. ಯಾವಾಗ ಮೋಷನ್ ಬರುತ್ತೋ ಅವಾಗ ಮಾಡಿದರೆ ಅದಷ್ಟೇ. ನೀರು ಜಾಸ್ತಿ ಕುಡಿದ್ರೆ